ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನಪ್ಪ ನಮ್ಮ ಜಯಕ್ಕ ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಏನಪ್ಪ ಅಂದರೆ ನಿನ್ನೆ 3 ವಿಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೆ, ಆದರೆ 2 ವಿಡಿಯೋ ಹಾಕ್ತೆ, ಟೈಮ್ ಆಗಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೆ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ನಿಮಗೋಸ್ಕರ 4 ಎಪಿಸೋಡ್ನ ಹಾಕ್ತಾಯಿದ್ದೀನಿ. ಖುಷಿ ಆಗ್ತಿದಲ್ಲ? ನನಗೆ ಗೊತ್ತು ನಿಮಗೆ ಖಂಡಿತವಾಗ್ಲೂ ಖುಷಿ ಆಗ್ತಿರತ್ತೆ. ಅದಕ್ಕೆ ನಿಮಗೆ ಹೇಳೋಣ ಅಂತ ಬೆಳಗ್ಗೆನೆ ಬಂದ್ಬಿಟ್ಟೆ. ಇನ್ನು ಯಾವ ಕೆಲಸ ಕೂಡ ಶುರು ಮಾಡಿಲ್ಲ. ಮೊದಲು ಒಂದು ಎಪಿಸೋಡ್ ಮಾಡಿಬಿಟ್ಟು ಆಮೇಲೆ ಶುರು ಮಾಡೋಣ ಅಂದ್ಬಿಟ್ಟು ಎಪಿಸೋಡ್ ಮಾಡ್ತಾಯಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ. ನಮ್ಮ ಕೃಷ್ಣ ಬೇರೆ ಮನೆಗೆ ಬರ್ತಾ ಇದ್ದಾನೆ. ಅವನಿಗೋಸ್ಕರ ನೋಡಿ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ. ಬೋಂಡಾ ಬಜ್ಜಿ, ಅವನಿಗೆ ಬೋಂಡಾ ಬಜ್ಜಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವನಿಗೋಸ್ಕರ ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು 4 ಎಪಿಸೋಡ್ ಬರ್ತಾ ಇದೆ, ಮಿಸ್ ಮಾಡಿದೆ ನೋಡಿ. ಹಾ, ಇದು ಬೆಂದ ಮೇಲೆ ಪಾಯಸಕ್ಕೆ ಇಟ್ಬಿಡ್ಬೇಕು. ಅಮ್ಮ, ಇದೇನಮ್ಮ ಇಷ್ಟೊಂದು ವೆರೈಟಿ ಅಡುಗೆಗಳನ್ನ ಮಾಡ್ತಿದ್ಯಾ? ಇಷ್ಟೊಂದೆಲ್ಲ ತಿನ್ನಕ್ಕಾಗುತ್ತಾ? ಲಕ್ಷ್ಮಿ, ಇವತ್ತು ಕೃಷ್ಣ ಬರ್ತಾ ಇದ್ದಾನೆ. ಅವನಿಗೆ ಬೋಂಡಾ ಬಜ್ಜಿ ಅಂದರೆ ತುಂಬ ಇಷ್ಟ ಅಲ್ವಾ? ನಿಮಗೂ ಹೆಂಗೋ ಇಷ್ಟ. ನನಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲಮ್ಮ. ನನ್ನ ಮಗ ನನ್ನ ಕೈ ಸಿಗ್ತಾ ಇದ್ದಾನೆ ಅಂತ. ಪಾಪ ಅದು ಎಷ್ಟು ಹತ್ತು ಗೋಳಾಡಿರ್ತಾನೋ ಏನೋ. ಇವತ್ತು ಇದೆಲ್ಲ ಮಾಡಿಕೊಟ್ಟು ಅವನನ್ನು ಸಮಾಧಾನ ಮಾಡಬೇಕು. ಇನ್ನು ಯಾವತ್ತೂ ಅಮ್ಮ ನಿನ್ನ ಬಿಟ್ಟೋಗಲ್ಲ ಅಂತ ಹೇಳಬೇಕು. ಅದಕ್ಕೆ ಇದೆಲ್ಲ ಮಾಡ್ತಿದ್ದೀನಿ. ಇವತ್ತು ರಾತ್ರಿಗೆ ಪಾರ್ಟಿನೇ ಮಾಡ್ಬಿಡೋಣ. ಹೌದೇನಮ್ಮ? ನನಗೂ ತುಂಬ ಖುಷಿ ಆಗ್ತಿದ್ಯಮ್ಮ. ನಮ್ಮ ಕೃಷ್ಣ ಮನೆಗೆ ಬರ್ತಾನಂತ. ಎಷ್ಟೊತ್ತಿಗೆ ಬರ್ತಾರಮ್ಮ? ಅಜ್ಜಿ ಕರ್ಕೊಂಬರಕ್ಕಂತ ಹೋಗಿದಾರಲ್ಲ, ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಬಂದ್ಬಿಡ್ಬೋದು ನೋಡಿ. ಇನ್ಮೇಲೆ ನೀವು ನಿಮ್ಮ ತಮ್ಮನ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ಅವನು ಎಷ್ಟು ಹತ್ತಿರ್ತಾನೋ, ಅಮ್ಮ ಅಮ್ಮ ಅಂತ ಎಷ್ಟು ಗೋಳಾಡಿರ್ತಾನೋ, ಎಷ್ಟೆಲ್ಲ ಕಷ್ಟ ಅನುಭವಿಸಿರ್ತಾನಲ್ವಾ. ನಿಮಗೆ ಒಂದಿನಾದ್ರೂ ನಾನು ಬಿಟ್ಟಿರೋಕ್ಕಾಗತ್ತಾ? ಇಲ್ಲ ಅಮ್ಮ, ನನ್ನ ಕೈ ನಿನ್ನ ಒಂದಿನೂ ಬಿಟ್ಟಿರೋಕ್ಕಾಗಲ್ಲ. ನನಗೂ ಅಷ್ಟೇ ಅಮ್ಮ, ನೀನಂದರೆ ತುಂಬ ಇಷ್ಟ. ನಿನ್ನ ಒಂದಿನ ಅಲ್ಲ, 1 ಗಂಟೆನೂ ಬಿಟ್ಟಿರೋಕ್ಕಾಗಲ್ಲ ನನ್ನ ಕೈಲಿ. ಹೀಗಿರುವಾಗ ಪಾಪ ಅವನಿನ್ನು ಚಿಕ್ಕವನು, 2 ದಿನ ನನ್ನನ್ನು ಬಿಟ್ಟಿದ್ದಾನೆ. ಅಲ್ಲಿ ಎಷ್ಟೆಲ್ಲ ನೋವಾಗಿರ್ಬೋದಲ್ವಾ. ನಿಮ್ಮಪ್ಪ ಮೊದಲೇ ಗೊತ್ತು ಹೆಂಗೆ ನೋಡ್ಕೋತಾರೆ ಅಂತ. ಮಾತಾಡೋ ರೀತಿನೇ ನೆಟ್ಟಿಗೆ ಗೊತ್ತಿಲ್ಲ. ಇನ್ನು ನಿಮ್ಮ ಅಜ್ಜಿ ಕೊಂಕು ಮಾತಾಡೋದ್ರಲ್ಲಿ ಯಾರಿಗೇನು ಕಮ್ಮಿ ಇಲ್ಲ. ಅದಕ್ಕೆ ಅವ್ನು ಬಂದಮೇಲೆ ಅವನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಣ. ಆಮೇಲೆ ಸ್ಕೂಲ್ಗೆ ಅಷ್ಟೇ, ನಿಮ್ಮ ಸ್ಕೂಲ್ಗೆ ಹಾಕ್ತಾ ಇದ್ದೀನಿ ಅವನನ್ನು. ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಬನ್ನಿ. ಅವನೊಬ್ಬರನ್ನೇ ಮಾತ್ರ ಬಿಟ್ಟು ಬರಬೇಡಿ, ಯಾಕಂದರೆ ಇವು ಸರಿ ಇಲ್ಲ. ಯಾವಾಗಾದ್ರೂ ಕರ್ಕೊಂಡು ಹೋದ್ರೂ ಹೋಗ್ಬಿಡ್ಬೋದು. ಇಲ್ಲಮ್ಮ, ನಾನಂತೂ ಅವ್ನ ಕೈ ಹಿಡ್ಕೊಂಡೇ ಇರ್ತೀನಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಹುಷಾರಾಗಿ ಕರ್ಕೊಂಬರ್ತೀನಿ. ನನ್ನ ಮಗಳು ಜಾಣೆ ಅಂತ ನನಗೆ ಗೊತ್ತು. ನಮ್ಮ ಲಕ್ಷ್ಮಿ, ನೀನು ಇವಾಗ ದೊಡ್ಡೋಳಾಗ್ತಾ ಇದೆಯಾ. ಇನ್ಮೇಲೆ ಸ್ವಲ್ಪ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಬೇಕಪ್ಪ. ಯಾಕಂದರೆ ಇವಾಗಲಿಂದನೇ ಸ್ವಲ್ಪ ನೀನು ಕೆಲಸ ಕಲ್ತ್ರೆ ನಿನಗೆ ಮುಂದೆ ಕಷ್ಟ ಅನ್ಸಲ್ಲ. ಅಮ್ಮ, ನಮ್ಮತ್ತೆ ನಾನು ಓದ್ಕೊಳ್ಳಪ್ಪ. ಓದ್ಕೊಳ್ಳುವಾಗ ನಾನು ಕೆಲ್ಸಕ್ಕೆ ಕರೆಯಲ್ಲ. ಕೆಲಸ ಅಂದರೆ ಎಲ್ಲ ಕೆಲಸನೂ ನಿನಗೆ ಬಿಡಲ್ಲ. ತರಕಾರಿ ಕಟ್ ಮಾಡೋದು ಕಲ್ತ್ಕೋ, ಚಿಕ್ಕ ಪುಟ್ಟ ಪಾತ್ರೆಗಳು ತೊಳೆಯೋದು ಕಲ್ತ್ಕೋ, ಮನೆ ಒಳಗಡೆ ಕಸ ಗುಡಿಸೋದು, ಆಮೇಲೆ ಆ ಸಾಮಾನುಗಳು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಜೋಡಿಸೋದು, ಈ ಥರ. ಆಮೇಲೆ ಅಮ್ಮ ಸಂತೆಗೆ ಹೋದಾಗ ತರಕಾರಿ ತರೋಕ್ಕೆ ನನ್ನ ಜೊತೆ ಬಾ. ತರಕಾರಿಗಳು ಹೆಂಗೆ ನಾವು ತೊಗೊಬೇಕು, ದುಡ್ಡು ಎಷ್ಟು ಕೊಡಬೇಕು, ಚೇಂಜ್ ಎಷ್ಟು ಇಸ್ಕೋಬೇಕು, ಇದೆಲ್ಲ ಕಲ್ತ್ಕೋಬೇಕು ನೀನು. ಯಾಕಂದರೆ ಹೆಣ್ಮಕ್ಳದೇ ವ್ಯವಹಾರ ತುಂಬ ಇರುತ್ತೆ, ಕಲಿಬೇಕಾಗಿರೋ ತುಂಬ ಇರುತ್ತೆ. ಆಯ್ತಮ್ಮ, ಖಂಡಿತವಾಗ್ಲೂ ಮಾಡ್ತೀನಿ. ಅಮ್ಮ, ನಾನು ನಿನಗಿನ್ನೂ ಟೈಮ್ ಇದೆ. ನೀನೊಂದು 2 ವರ್ಷ ಆಗಲಿ, ಆಮೇಲೆ ಮಾಡುವಂತೆ. ಈಗ ಅಕ್ಕ ಮಾಡೋದನ್ನ ನೋಡ್ಕೊ, ಆದರೆ ನೀನು ಮಾಡು. ನಿನಗೇನು ಬಲವಂತ ಮಾಡಲ್ಲ ನಾನು. ಆಯ್ತಮ್ಮ, ಅಕ್ಕಂಗೆ ಹೆಲ್ಪ್ ಮಾಡ್ತೀನಿ ನಾನು. ಆಯ್ತಾಯ್ತು. ಅಕ್ಕ ತಂಗಿ ಜೋಡಿ ತುಂಬ ಚೆನ್ನಾಗಿದೆ. ಕೊನೆವರೆಗೂ ಹಿಂಗೆ ಅನ್ಯೋನ್ಯವಾಗಿರಬೇಕು ನೀವು. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕಾದ್ರೂ ಕಿತ್ತಾಡಲೇಬಾರ್ದು. ಲಕ್ಷ್ಮಿ, ನಿನ್ನ ತಂಗಿ ಅಕಸ್ಮಾತ್ ಏನಾದ್ರು ಆಸೆ ಪಟ್ಲು, ಏನಾದರೂ ಒಂದೇ ಒಂದು ವಸ್ತು ಇದೆ, ಇಬ್ಬರಿಗೂ ಆಸೆ ಆಯಿತು ಅಂದರೆ ಏನು ಮಾಡ್ತೀಯ ನೀನು? ಅಮ್ಮ, ನಾನು ಬೇಕಾದರೆ ಅವಳಿಗೆ ಕೊಟ್ಬಿಡ್ತೀನಿ. ನಾನು ಅಂದ್ಕೊಂಡಿದ್ದೆ ನಿನ್ನ ಬಾಯಲ್ಲಿ ಇದೇ ಬರುತ್ತೆ ಅಂತ. ದೊಡ್ಡ ಮಕ್ಕಳು ಯಾವತ್ತಿದ್ರು ದೊಡ್ಡ ಮನಸ್ಸಿರುತ್ತೆ ಮತ್ತು ದೊಡ್ಡ ಯೋಚನೆ ಮಾಡ್ತಾರೆ. ಅದಕ್ಕೆಲ್ವ ಹೇಳೋದು ದೊಡ್ಡ ಮಕ್ಕಳು ಅಂತ. ಸರಿ ಆಯಿತು, ನೀವು ಹೊರಗಡೆ ಆಟ ಆಡ್ಕೊಳ್ಳಿ. ನಾನು ಇದನ್ನು ಮುಗಿಸ್ಬಿಟ್ಟು ಬರ್ತೀನಿ. ಆಯ್ತಮ್ಮ. ಅಕ್ಕ, ಏನು ಆಟ ಆಡೋಣ? ಅವಲಕ್ಕಿ ಬುವಲಕ್ಕಿ ಆಡೋಣ? ಆಯಿತು. ಅವಲಕ್ಕಿ ಬುವಲಕ್ಕಿ ಕಾಂಚನ ಮೀನ ಮೀನ ಡಾಮ್ ಡೂಮ್ ಡಸ್ ಡಸ್ ಕೈ ಕಟಾರ್. ನೀನೇ ಔಟ. ಆಗಕ್ಕ, ಇನ್ನೊಂದ್ಸತಿ ಆಡೋಣ. ಅಲ್ಲಡಲಿ, ನಿಮ್ಮ ಅಕ್ಕದ್ರಿಬ್ರು ಆಟ ಆಡ್ತಾವ್ರೆ. ಅವಲಕ್ಕಿ ಬುವಲಕ್ಕಿ ಕಾಂಚನ ಮೀನ ಮೀನ ಡಾಮ್ ಡೂಮ್ ಡಸ್ ಡಸ್ ಕೈ ಕಟಾರ್. ನೀನು ಔಟ.
ಕೃಷ್ಣ ಬಂದ ಕಣೆ. ಕೃಷ್ಣ ಕೊನೆಗೂ ಬಂದಲ್ಲ. ತುಂಬಾ ಅಕ್ಕ. ಹ್ಞೂ ಅಕ್ಕ, ನನ್ಗೆ ನೀವೆಲ್ಲ ಎಷ್ಟು ನೆನಪಾದ್ರಿ ಗೊತ್ತಾ? ಡೈಲಿ ಅಳ್ತಾ ಇದ್ದೆ ಅಮ್ಮ ಬೇಕಂತ. ಈಗ ನಂಗೆ ತುಂಬಾ ಖುಷಿ ಆಯ್ತು. ಈ ಅಜ್ಜಿ ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ ಬಂದ್ರು. ಅಲ್ಲಿ ಗಿರ್ಜಾ ಆಂಟಿ, ಬಾನು ಆಂಟಿ ಎಲ್ಲರೂ ಬಂದಿದ್ರು ಕರ್ಕೊಂಬರಕ್ಕೆ. ಪಾಪ ಕಣೋ ಕೃಷ್ಣ, ನೀನು ಇಷ್ಟೆಲ್ಲ ನೋವು ತಿಂದೆ ಅಲ್ವಾ? ನಮಿಗೂ ಅಷ್ಟೇ. ನೀನಿಲ್ಲ ನಮ್ಮ ಹತ್ರ ಅಂದ್ಬಿಟ್ಟು ತುಂಬ ಬೇಜಾರಾಗ್ತಾ ಇತ್ತು. ನೀನು ಕರ್ಕೊಂಬರ್ಬೇಕು ಅಂತ ನಿನ್ನೆ ಅಮ್ಮ ಸ್ಕೂಲ್ ಹತ್ರನೂ ಹೋಗಿತ್ತು. ನೀನು ಸ್ಕೂಲ್ಗೆ ಕಳ್ಸಿಲ್ವಂತೆ ಅಪ್ಪ? ಇಲ್ಲ ಅಕ್ಕ, ಸ್ಕೂಲ್ಗೆ ಹೋಗು ಅಂದ್ರು. ನಾನು ಹೋಗಲ್ಲ, ನಂಗೆ ಅಮ್ಮನೇ ಬೇಕು ಅಂದೆ. ಒಳ್ಳೆ ಹುಡುಗ. ಇರು, ಅಮ್ಮನ್ ಕರಿತೀನಿ. ಅಮ್ಮ ಅಮ್ಮ, ಬಾಯಿಲಿ ಕೃಷ್ಣ ಬಂದಿದ್ದಾನೆ. ಏನು, ಕೃಷ್ಣ ಬಂದ? ಕೃಷ್ಣ ನನ್ನ ಬಂಗಾರ, ನನ್ನ ಮಗನೇ, ಏನು ಇಷ್ಟು ಸರ್ಗೋಗ್ಬಿಟ್ಟಿದ್ಯಲ್ಲ 2 ದಿನಕ್ಕೇನೆ. ನನ್ನ ಬಂಗಾರ, ನನ್ನ ಕೃಷ್ಣ, ನನ್ನನ್ನು ಹೆಂಗೋ ಬಿಟ್ಟಿದ್ದಪ್ಪ. ಹಾಡು ಬರಲಿಲ್ವೇನೋ? ಬಂತಮ್ಮ. ಡೈಲಿ ಅಳ್ತಾ ಇದ್ದೆ ನಾನು ನಿನ್ ಬೇಕಂತ. ಅವರು ನಂಗೆ ಬೈತಾ ಇದ್ರು. ಹೌದಾ? ಯಾರ, ಅಪ್ಪನ ಅಜ್ಜಿನ? ಇಬ್ರೂನು. ಅಪ್ಪ ನಂಗೆ ಹೊಡೆದೇ ಬಿಡ್ತಮ್ಮ. ಹೌದಾ? ಹೊಡೆದ್ರ? ಎಳೆ ಮಗ ಮೇಲೆ ಕೈ ಮಾಡಕ್ಕದು ಹೆಂಗನ ಮನ್ಸು ಬಂತು? ಇನ್ನು ಯಾವತ್ತು ಹೋಗ್ಬೇಡ, ಸುಮ್ಮನಿರು. ನನ್ನ ಜೊತೆಲೇ ಇರುವಂತೆ. ನಾನು ಇನ್ನು ಯಾವತ್ತು ಕಳಿಸಲ್ಲ ನಿನ್ನ. ಅಮ್ಮನ ಜೊತೆಗೆ ಇರುವಂತೆ, ಆಯ್ತಾ? ಅಕ್ಕನ ಜೊತೆ ಆಟ ಆಡ್ಕೊಂಡು ಅಕ್ಕನ ಜೊತೆ ಸ್ಕೂಲ್ಗೆ ಹೋಗ್ಕೊಂಡೇ ಇರು. ಇನ್ನು ಯಾವತ್ತು ನಾನು ಕಳಿಸಲ್ಲ, ಆಯ್ತಾ? ಊಟ ಮಾಡ್ತೀಯಾ? ನಿಂಗೋಸ್ಕರ ಬೋಂಡ, ಬಜ್ಜಿ ಎಲ್ಲ ಮಾಡಿದ್ದೀನಿ. ಪಾಯಸನೂ ಮಾಡ್ತಿದ್ದೀನಿ. ಹ್ಞೂ ಬಂಗಾರ, ನಿಂಗೋಸ್ಕರ ಬೋಂಡ ಮಾಡಿದ್ದೀನಿ. ಇರು, ತಿನ್ನುವಂತೆ. ಎಷ್ಟು ಬೇಕೋ ಅಷ್ಟು ತಿನ್ನು. ನೋಡಮ್ಮ, ನನ್ನ ಮಗ ಎಷ್ಟು ಸ್ವರ್ಗೋಗನೆ ಗುಂಡಿಗಿದ್ದ. ಸರಿಯಾಗಿ ಊಟನೂ ಹಾಕಿಲ್ಲ ಅನ್ಸುತ್ತವ್ರು. ಅಮ್ಮ, ಅವ್ರು ಊಟ ತಿನ್ನು ಅಂತಿದ್ರು, ನಾನೇ ತಿಂದಿಲ್ಲ. ನೋಡು, ಕೇಳು ಏನು ಹೇಳ್ತಾವನಂತ. ಇನ್ನು ಹೆಂಗಮ್ಮ ತಿಂತಾನೆ? ಅವ್ನಿಗೆ ಯಾವಾಗಲೂ ನಾನೇ ತಿನ್ನಿಸ್ಬೇಕಿತ್ತು. ತಿನ್ನು ಅಂತ ಕೊಟ್ರೆ ಅಷ್ಟು ಗೊತ್ತಾಗಲ್ವಾ? ಎಳೆ ಮಗ ಇವನು, ತಿನ್ನಿಸ್ಬೇಕು ಅನ್ನೋದು. ಎಷ್ಟೇ ಆದರೂ ತಾಯಿನೇ ಅಲ್ವೇನವ? ತಾಯಿ ಕೊಟ್ಟ ಪ್ರೀತಿನ ಬೇರೆ ಯಾರನ್ನ ಕೊಡ್ತಾರಾ? ನಿನಗೆ ಗೊತ್ತು ನಿನ್ನ ಮಗಿಗೆ ತಿನ್ನಿಸ್ಬೇಕು ಅಂತ. ಅವಕ್ಕೇನು ಗೊತ್ತು? ಅದಕ್ಕೆ ಮಕ್ಕಳು ತಾಯಿ ಹತ್ರನೇ ಬೆಳಿಬೇಕು ಅನ್ನೋದು. ತಾಯಿ ಮಮತೆ ಪ್ರೀತಿ ಸಿಕ್ಕಿದ್ರೇನೆ ಮಕ್ಕಳು ಒಳ್ಳೆ ವಾತಾವರಣದಲ್ಲಿ ಬೆಳೆಯೋಕ್ಕಾಗೋದು. ತಾಯಿ ಮಕ್ಕಳು ಸಂಬಂಧ ಗಟ್ಟಿಯಾಗಿರೋಕ್ಕೆ ಅದೇ ಕಾರಣ. ಹೌದಮ್ಮ, ನನಗೆ ಇವಾಗ ಸಮಾಧಾನ ಆಗ್ತಿದೆ. ನನ್ನ ಮಗ ಬಂದಿದ್ದಾನಲ್ಲ. ಹೋಲಿ ಬಿಡವ, ಬೇಜಾರು ಮಾಡ್ಕೋಬೇಡ. ಗಿರ್ಜಿನು ಮತ್ತೆ ಬಾನು ಇಬ್ರು ಸಿಕ್ಕಿದ್ರು. ಹೌದೇನಮ್ಮ? ಗಿರ್ಜಿ ಬಾನು ಇಬ್ರು ಸಿಕ್ಕಿದ್ರಾ? ಹೆಂಗಿದ್ದಾರೆ? ನನ್ನ ಕೇಳಿದ್ರಾ? ಓನವ್ವ, ನಿನ್ನಂತೂ ಅದೆಷ್ಟು ಕೇಳಿದ್ರು. ನೋಡಬೇಕು, ಇವಾಗಲೇ ಬರ್ತೀವಿ ಅಂತಿದ್ರು. ಆಮೇಲೆ ಮನೇಲಿ ಹೇಳ್ಬಿಟ್ಟು ಬಂದಿರ್ಲಿಲ್ವಂತೆ. ಅದಕ್ಕೆ ನಾಳೆಗೆ ಬರ್ತೀವಿ ಅಂತ ಅಂದ್ರು. ಮನೆ ಎಲ್ಲಿ ಬರ್ತದಂತ ಹೇಳಿದ್ದೀನಿ, ನಾಳೆಗೆ ಬರ್ತಾರೆ. ಹಾಂ, ಬರ್ಲಿ. ನಾನು ನೋಡ್ಬೇಕು, ಅವ್ರ ಹತ್ರ ತುಂಬ ಮಾತಾಡಬೇಕು. ನಾನು ಹೋಗೋ ಹೊತ್ತಿಗೆನೆ ರೋಡಾಗೇನೆ ಸಿಕ್ಕಿದ್ರು. ಅವರು ಕೃಷ್ಣನ್ ಕರ್ಕೊಬರಕ್ಕೆ ಅಂತಲೇ ಹೊರಟಿದ್ರಂತೆ. ಹೌದಾ? ನನಗೆ ಗೊತ್ತು, ಗಿರ್ಜಿ ಸುಮ್ಮನಿರೋಂಥವಳಲ್ಲ. ಇನ್ನೊಂದು ವಿಷಯ ಕಣವ, ನೀನು ಕೇಳಿದ್ರೆ ಬೇಜಾರು ಮಾಡ್ಕೋಬೋದೇನೋ? ಏನು ಹೇಳಿ ಅಮ್ಮ. ನನ್ನ ಮಕ್ಕಳು ನನ್ನ ಜೊತೆಲಿ ಇದ್ದಾರೆ. ನನಗೆ ಮನೆ ಮಠ ಏನು ಇಲ್ದಿರೋಳಿಗೆ ಜಾಗ ಕೊಟ್ಟಿದ್ದೀರಾ. ಬೇರೆ ಏನಿದ್ರು ನನಗೆ ನೋವು ಆಗಲ್ಲ. ಅದು ನಿನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟನ್ ಕಣವ. ಅಷ್ಟೇ ತಾನೇ, ಮಾಡ್ಕೊಳ್ಳಿ ಬಿಡಿ. ಅಲ್ಲ ಕಣವ, ಬೇಜಾರಾಗ್ಲಿಲ್ವಾ? ಅವನು ನನ್ನ ಮನಸ್ಸಿಂದ ಯಾವತ್ತೋ ತೆಗೆದ್ಬಿಟ್ಟೆ. ನಾನು ಯಾವಾಗ ಮನೆ ಬಿಟ್ಟು ಆಚೆ ಬಂದೋ ಅವತ್ತೇ ತೆಗೆದ್ಬಿಟ್ಟೆ. ಇನ್ಮೇಲೆ ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅವನು ಒಂದಲ್ಲ 10 ಮದುವೆ ಮಾಡ್ಕೊಂಡ್ರು ನನ್ನ ಮನಸ್ಸಿಗೆ ಬೇಜಾರಾಗಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ನನ್ನ ಮಗ ನನ್ನ ಹತ್ರ ಬಂದಲ್ಲ, ನನಗೆ ಅಷ್ಟೇ ಸಾಕಮ್ಮ. ಬೇರೆ ಏನು ಬೇಡ. ಅವ್ನು ಕೋಟಿ ಕೊಡ್ತೀನಂದ್ರೆ ಅವ್ನು ಕೋಟಿ ಬೇಡ ನನಗೆ. ನನಗೆ ನನ್ನ ಮಕ್ಕಳೇ ಸಾಕು. ಅದು ನಿಜನೇ. ಕಷ್ಟ ಸುಖಕ್ಕೆ ಆಗದಿರೋ ಗಂಡ ಏನು ಕೇಳು, ಎಷ್ಟನ್ನ ಮದುವೆ ಮಾಡ್ಕೊಳ್ಳಿ ಬಿಡು. ಆದರೆ ಇನ್ನೊಂದು ಬೇಜಾರಮ್ಮ, ನನಗೆ ಅವನ ಮೇಲೆ ಚಿಂತೆ ಆಗ್ತಿಲ್ಲ. ಆ ಹುಡುಗಿ ಜೀವನ ಮುಂದೆ ಹೆಂಗೋ ಅಂತ. ಹುಡುಗಿ ಗಟ್ಟಿ ಆಯ್ತು ಕಣಮ್ಮ. ಆ ಹುಡುಗಿನ ಪಾಪ ಒಳ್ಳೇದೇನೆ. ಕೃಷ್ಣನ ನಿನ್ನ ಹತ್ರ ಸೇರಿಸ್ಬೇಕು ಅಂತಾನೆ ಹೋಗು, ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾ ಇತ್ತು. ಅದೇ ಸಮಯಕ್ಕೆ ನಾವು ಹೋದ್ವಿ. ಹೌದಾ? ಹ್ಞೂ ಪಾಪ, ಅದು ಒಳ್ಳೇದೇನೆ. ನಾವು ಹೇಳೋದೆಲ್ಲ ಹೇಳಿದ್ದೀವಿ. ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಡಮ್ಮ, ಸರಿ ಇಲ್ಲ ಇವರು, ಹೋಗ್ಬಿಡು ಅಂತ ಹೇಳಿದ್ದೀವಿ. ಹ್ಞೂ ಅಂತ ಹೇಳೈತೆ, ಅದೇನು ಮಾಡ್ತದೋ ಗೊತ್ತಿಲ್ಲ. ನನ್ನ ಜೀವನ ಹಾಳಾಗುತ್ತಲ್ಲ ಒಬ್ರದ್ದು ಅಂತ ಅಷ್ಟೇ. ಆ ಹುಡುಗಿ ಏನಾದರೂ ಮನ್ಸು ಮಾಡಿ ಹೋದರೆ ಆ ಹುಡುಗಿಗೆ ಒಳ್ಳೇದು. ನಮ್ಮ ಅತ್ತೆ ಮನೆ ಕೆಲಸ ಮಾಡೋಕ್ಕೆ ಅಂತಲೇ ಮದುವೆ ಮಾಡ್ಕೊಂಡಿರ್ತಾರೆ. ಅವ್ರ ಕೈಲಿ ಆಗಲ್ವಲ್ಲ ಮಾಡೋಕ್ಕೆ. ಮಾಡ್ಕೊಳ್ಳೋರಿದ್ರೆ ಮಾಡಿಸ್ಕೊಳಕ್ಕೆ ಚೆನ್ನಾಗಿದ್ದಾರೆ ಅಮ್ಮ ಮಗ. ಗೊತ್ತಾಗುತ್ತೆ ಬಿಡಿ ಮುಂದಕ್ಕೆ. ಅದೇನೆ,
ಮುಂದೆ ಗೊತ್ತಾಗ್ತದೆ ಬಿಡವ. ಜೊತೆಲಿರುವಾಗ ಅದ್ರ ಬೆಲೆ ತಿಳ್ಕೊಂಡಿಲ್ಲ ಅಂದರೆ ಕಳ್ಕೊಂಡ್ಮೇಲೆ ಗೊತ್ತಾಗ್ತದೆ ಹೇಳು ಅದ್ರ ಬೆಲೆ ಏನಂತ. ಹೌದೌದಮ್ಮ, ಇದಕ್ಕೆ 100% ಸತ್ಯ. ಕೃಷ್ಣ ಕಂದ, ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿಂದುಬಿಟ್ಟು, ಇವತ್ತು ಭಾನುವಾರ ಅಲ್ವಾ, ಅಕ್ಕನ ಜೊತೆ ಆಟ ಆಡ್ಕೊಳಪ್ಪ. ಹೂನಮ್ಮ, ನನ್ನ ಅಕ್ಕನ ಜೊತೆ ಆಟ ಆಡ್ಬೇಕು. ಈ ಜಾಗ ತುಂಬಾ ಚೆನ್ನಾಗಿದೆ, ಎಲ್ಲಿ ನೋಡ್ರೆ ಹೂವಿನ ಗಿಡಗಳೇ. ನಿಮಗೆ ಆಟ ಆಡೋಕ್ಕೆ ಇದು ಒಳ್ಳೆ ಜಾಗ. ಎಷ್ಟೊತ್ತು ಆಟ ಆಡಿದ್ರು ಯಾರಿಲ್ಲಿ ಏನು ಕೇಳಲ್ಲ, ಯಾರು ಬೈಯಲ್ಲ. ಹೌದಾ? ಮತ್ತೆ ಇದು ಯಾರ ಮನೆ? ಈ ಅಜ್ಜಿ ಯಾರು? ಇವರು ನಮ್ಮಮ್ಮ, ನಿನಗೆ ಅಜ್ಜಿ. ಇನ್ಮೇಲೆ ನೀನು ಇವರನ್ನ ಅಜ್ಜಿ ಅಂತಾನೆ ಕರಿ. ನಾವು ಇನ್ಮೇಲೆ ಇದೇ ಮನೇಲಿ ಇರ್ತೀವಿ. ಹೌದಾ? ಹೌದು. ಫ್ರೆಂಡ್ಸ್, ಕೃಷ್ಣ ನನಗಂತೂ ಸಿಕ್ಬಿಟ್ಟ, ನನ್ನ ಮಗ. ಇನ್ಮೇಲೆ ನಾವು ಈ ಪುಟ್ಟ ಮನೆಯಲ್ಲೇ ಖುಷಿಯಾಗಿರ್ತೀವಿ. ಬೆಳಗಿನ ಎಪಿಸೋಡ್ ಹೇಗಿತ್ತು, ಇನ್ನೂ ಬೇಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಲೇಟ್ ಆಗೋಯ್ತು ಫ್ರೆಂಡ್ಸ್, ಸಾರಿ. ಮತ್ತೆ ಇನ್ನೊಂದು ಎಪಿಸೋಡ್ ಜೊತೆಗೆ ಮಧ್ಯಾಹ್ನ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.